ಪನ್ನಾ ಟೈಗರ್ ರಿಸರ್ವ್ ಅಲ್ಲಿ ಫಾರ್ ದ ಲಾಸ್ಟ್ 4 years ಐ ಬೀನ್ ಗೋಯಿಂಗ್ ಟು ಪನ್ನಾ ಇವಾಗ. ಆ್ಯಂಡ್ ಸೊ ಇನಿಷಿಯಲಿ ಪನ್ನಾ ಜಾಸ್ತಿ ಟೂರಿಸಮ್ ಇರಲಿಲ್ಲ ಅಲ್ಲಿ. ಓಕೆ, ಸೊ ಇವತ್ತು ಪನ್ನಾ ಇಸ್ ಒನ್ ಆಫ್ ದ ಹಾಟ್ ಡೆಸ್ಟಿನೇಷನ್ಸ್ ಇನ್ ಇಂಡಿಯಾ. ಆ್ಯಂಡ್ ಇಟ್ಸ್ ಮೇನ್ಲಿ ಬಿಕಾಸ್ ಆಫ್ ಮೀ ಸಿಂಗಲ್ ಹ್ಯಾಂಡೆಡ್ಲಿ. ಹೌದಾ? ಯಾಕಂದರೆ ಅಲ್ಲಿ ದ ಟೂರಿಸಮ್ ವಾಸ್ ವೆರಿ ಲೆಸ್, ಜಾಸ್ತಿ ಯಾರು ಹೋಗ್ತಿಲ್ಲ. ಯಾಕಂದರೆ ಮಧ್ಯಪ್ರದೇಶಲ್ಲಿ ಮೋಸ್ಟ್ ಫೇಮಸ್ ಪಾರ್ಕ್ ವಾಸ್ ಬಾಂಧವ್ಗಢ, ಕಾನಾ, ಪೆಂಚ್ ಇರ್ತಿತ್ತು. ಸೊ ಯಾರೇ ಹೋಗ್ಬೇಕಂದ್ರೂ ಮಧ್ಯಪ್ರದೇಶದಲ್ಲಿ ಅಲ್ಲಿಗೆ ಹೋಗ್ತಾಯಿದ್ರು. ಸೊ ಪನ್ನಾ ವಾಸ್ ಹಾರ್ಡ್ಲಿ ವಿಸಿಟೆಡ್. ಸೊ ನಾನು ಮೈ ಫ್ರೆಂಡ್ ಶಿ ಹ್ಯಾಸ್ ಅ ಪ್ರಾಪರ್ಟಿ ಓವರ್ ದೇರ್. ಸೊ ಶಿ ಕಾಲ್ಡ್ ಮೀ ನನ್ನ ಪ್ರಾಪರ್ಟಿ ಪ್ರಮೋಟ್ ಮಾಡೋಕ್ಕೆ ಹೆಲ್ಪ್ ಮಾಡು ಅಂತ. ಸೊ ಅವಾಗ ಹೋದಾಗ ಅಲ್ಲಿ ಶೂಟ್ ಮಾಡಿದೆ. ಒನ್ ಪರ್ಟಿಕ್ಯುಲರ್ ಟೈಗ್ರೆಸ್ P151 ಅಂತ ಇದೆ. ಓಕೆ, ಸೊ ದ್ಯಾಟ್ ಪರ್ಟಿಕ್ಯುಲರ್ ಟೈಗ್ರೆಸ್ ಹ್ಯಾಡ್ 4 cubs, ಚಿಕ್ಕ ಮರಿಗಳಿತ್ತು 4. ಸೊ ಆಫ್ಟರ್ ವೇಟಿಂಗ್ ಫಾರ್ ಅ ವೀಕ್ ನಾನು ಸಫಾರಿನಲ್ಲಿ ಒಂದು ಎಲ್ಲಿ ಬರುತ್ತೆ ಅಂತ ಐಡಿಯಾ ಇತ್ತು. ಸೊ ಅಲ್ಲಿ ಹೋಗಿ ಆ ಪರ್ಟಿಕ್ಯುಲರ್ ಏರಿಯಾಲೇ ಫುಲ್ 5 days ನಾನು ಸುತ್ತೊಡಿತಾ ಇದ್ದೆ, ಬೆಳಗ್ಗೆ ಸಾಯಂಕಾಲ ಸಫಾರಿ. ಫೈನಲಿ 1 day ಅಲ್ಲಿ ಸಿಗ್ತದು. ಆ್ಯಂಡ್ ದ್ಯಾಟ್ ಪರ್ಟಿಕ್ಯುಲರ್ ವಿಡಿಯೋ, ಅದು ಅಮ್ಮ ಮತ್ತು 4 ಮರಿಗಳು ಒಟ್ಟಿಗೆ ನೀರು ಕುಡಿತಾ ಇರೋದು, ಕ್ಲೋಸಪ್ ಶಾಟ್, ಅದು ದ್ಯಾಟ್ ವೆಂಟ್ ವೈರಲ್. ಹೌದಾ? ಸಿಕ್ಕಾಪಟ್ಟೆ ವೈರಲ್ ಆಗಿ ಆ ಪರ್ಟಿಕ್ಯುಲರ್ ಇಮೇಜ್ ಬ್ರಾಟ್ ಇನ್ ಸೋ ಮಚ್ ಆಫ್ ಟೂರಿಸಮ್ ಫಾರ್ ಪನ್ನಾ ಟೈಗರ್ ರಿಸರ್ವ್. ಸೊ ಜಸ್ಟ್ ಇಫ್ ಐ ಟು ಗಿವ್ ಯು ನಂಬರ್ಸ್, ನಾನು ಸ್ಟಾರ್ಟ್ ಮಾಡಿದಾಗ ಆವಾಗ ಸೊ ಪನ್ನಾ ಟೈಗರ್ ರಿಸರ್ವ್ದು ರೆವೆನ್ಯೂ, ಟೂರಿಸಮ್ ರೆವೆನ್ಯೂ ಒಂದು 2 ಕೋಟಿ ಆ ಥರ ಇತ್ತು. ಟುಡೇ ಇವತ್ತು ಏನಿಲ್ಲ ಅಂತಂದರೆ ಎನಿವೇರ್ ಬಿಟ್ವೀನ್ 7 to 10 crores ಇಸ್ ದ ರೆವೆನ್ಯೂ. ಮೈ ಗಾಡ್, It's all almost 5 times. it's all because of the promotion which the park got, because of me visiting regularly, photographing ಅದನ್ನು ಪೋಸ್ಟ್ ಮಾಡ್ತಿದ್ದೆ ಸೋಷಿಯಲ್ ಮೀಡಿಯಲ್ಲಿ. ಸೊ ಜನರಲಿ ಲೈಕ್ ಐ ಹ್ಯಾವ್ ಸೋ ಮಚ್ ಆಫ್ ಫ್ಯಾನ್ ಫಾಲೋಯಿಂಗ್ ಅಲ್ವಾ, ಅಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ. ಅವ್ರು ನಂದು ಇಮೇಜಸ್ ನೋಡ್ತಿದ್ದಾಗ ಇದೇನು ಸುಧೀರಿ, ಅದು ಪನ್ನಾಗ ಹೋಗ್ತೀವನಿ, ಇಷ್ಟೊಂದು ಟೈಗರ್ ಸಿಗ್ತಿದೆಯಲ್ಲ ಅವನಿಗೆ, ನೋಡಿ ನಾವು ಹೋಗೋಣ ಬಾ. ಸೊ ಆ ಥರ ದ ಎಂಟೈರ್ ಕಂಟ್ರಿ ಸ್ಟಾರ್ಟೆಡ್ ವಿಸಿಟಿಂಗ್ ಪನ್ನಾ ಟೈಗರ್ ರಿಸರ್ವ್. Today it is big, sir. It's a very, very big hit al Panna ivaga. In fact, that is creating more problems. Yakare suddenly so much of influx of tourism alla. So local driver guides, so they are not up to that level to handle that kind. So hingagi issues ಆಗ್ತಾ ಇದೆ. ಸೊ ಎಷ್ಟೊಂದ್ಸಲ ನಾನು ಹೋದ್ರೆ ನನಗೆ ಪರ್ಮಿಟ್ ಸಿಗೋದಿಲ್ಲ. ಪರ್ಮಿಟ್ಸ್ ಆರ್ ಆಲ್ ಸೋಲ್ಡ್ ಔಟ್. ಹೌದಾ? ಅಯ್ಯೋ, someone who popularized it, ನಿಮಗೆ ಪರ್ಮಿಟ್ ಸಿಗೋದಿಲ್ಲ ಪರ್ಮಿಟ್ ಅಲ್ಲಿ. ಸೊ ಇನ್ಫ್ಯಾಕ್ಟ್ ಬಾಂಧವ್ಗಢಲ್ಲೂ 2 ಸಲ ಆಗಿದೆ. ಸಫಾರಿಗೆ ರೆಡಿಯಾಗಿ ಬೆಳಗ್ಗೆ ಎದ್ದು ಹೋಗಿದ್ದೀನಿ, ಅಲ್ಲಿ ಕರೆಂಟ್ ಟಿಕೆಟಲ್ಲಿ ಪರ್ಮಿಟ್ ತೊಗೋಣ ಅಂತ ತತ್ಕಾಲಲ್ಲಿ ಸೋಲ್ಡ್ ಔಟು, ವಾಪಸ್ ರೂಮಿಗೆ ಹೋಗಿದ್ದೀನಿ ನಾನು. ಸರ್, ವಿಚ್ ಡು ಯು ರೇಟ್ ಆನ್ ದ ಟಾಪ್ 5 ಅಂತಂದರೆ ನೀವು ಯಾವುದನ್ನು ರೇಟ್ ಮಾಡ್ತೀರಾ ಸರ್ ಜಾಗಗಳು? ನಂಬರ್ 1 ಇನ್ ದ ವರ್ಲ್ಡ್ ಫಾರ್ ಮೀ ಇಸ್ ಕಾರ್ಬೆಟ್ ಟೈಗರ್ ರಿಸರ್ವ್. ಸೂಪರ್. ಸೊ ಕಾರ್ಬೆಟ್ ಎಸ್ಪೆಷಲಿ ಅಲ್ಲಿ ದಿಕಾಲ ಫಾರೆಸ್ಟ್ ರೆಸ್ಟೋರ್ಸಲ್ಲಿ ಹೋಗಿರಬೇಕು. ದ್ಯಾಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ದ್ಯಾಟ್ ಇಸ್ ದ ವರ್ಲ್ಡ್ಸ್ ಬೆಸ್ಟ್. ದ ಬೆಸ್ಟ್ ಅದು. ಇನ್ಫ್ಯಾಕ್ಟ್ ಈವನ್ ಟ್ರಿಪ್ ಅಡ್ವೈಸರಲ್ಲೂ ದಟ್ ಈಸ್ ರೇಟೆಡ್ ಆಸ್ ದ ನಂಬರ್ 2 ಇನ್ ದ ವರ್ಲ್ಡ್. ಟ್ರಿಪ್ ಅಡ್ವೈಸರ್ ಫಸ್ಟ್ ಯಾವುದು ಸರ್? ಫಸ್ಟ್ ಇಸ್ ಸೆರೆಂಗೆಟಿ, ತಾಂಜಾನಿಯಾ ಆ ಕಡೆಗೆ. ಸೆಕೆಂಡ್ ವಾಸ್ ನಮ್ದು ಕಾರ್ಬೆಟ್. ಥರ್ಡ್ ವಾಸ್ ಮಸೈ ಮಾರ. ಓಕೆ. ಸೊ ಆಮೇಲೆ ನಮ್ಮದು ಬಾಂಧವ್ಗಢ ರಂತಂಬರಲ್ಲಿ 19, 20, 25 ಇಂಡಿಯಾದಲ್ಲಿ. ಸೊ ನಂಬರ್ 1 ಫಾರ್ ಮೀ ಇಸ್ ಕಾರ್ಬೆಟ್ ಟೈಗರ್ ರಿಸರ್ವ್. ಸೊ ಆಫ್ಟರ್ ಕಾರ್ಬೆಟ್ ಟೈಗರ್ ರಿಸರ್ವ್ ಫಾರ್ ಮೀ ಇಸ್ ಕಾಜಿರಂಗ. ಸೊ ಐ ಮೀನ್ ನಾಟ್ ಇನ್ ಎನಿ ಆರ್ಡರ್. 1 is ಕಾರ್ಬೆಟ್. ದ ನೆಕ್ಸ್ಟ್ ಸೆಟ್ ಆಫ್ ಇಸ್ ಲೈಕ್ ಕಾಜಿರಂಗ, ಕಾನಾ ಟೈಗರ್ ರಿಸರ್ವ್ ಆ್ಯಂಡ್ ಪನ್ನಾ ಟೈಗರ್ ರಿಸರ್ವ್. ಸೊ ದೀಸ್ ಆರ್ ಮೈ ಟಾಪ್ 4 ಇದು ಇಂಡಿಯಾದಲ್ಲಿ. ಹೌಸ್ ಗಿರ್ ಆ್ಯಂಡ್ ಆಲ್ ಸರ್? ಎಲ್ಲ ಈಚ್ ಒನ್ ಇಸ್ ಡೈವರ್ಸ್ ಹ್ಯಾಬಿಟ್ಯಾಟ್ ಚೆನ್ನಾಗಿದೆ. ಬಟ್ ಫ್ರಮ್ ಎ ಬ್ಯೂಟಿ ಹ್ಯಾಬಿಟ್ಯಾಟ್ ಟು ದ ಕೈಂಡ್ ಆಫ್ ಡೈವರ್ಸಿಟಿ ಫಾರ್ ವೈಲ್ಡ್ ಲೈಫು, ಸೊ ಸೀನಿಕ್, ಎಲ್ಲದು ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಫಾರ್ ಮೀ ದಿಸ್ ಆರ್ ದ ಟಾಪ್ 4. ಸರ್ ಸಾರಿ, ನಮ್ಮ ಕರ್ನಾಟಕದಲ್ಲಿ ಈಗ ನಾಗರಹೊಳೆ ಈ ಥರದ್ದೆಲ್ಲ ತೊಗೊಂಡ್ರೆ, ಅಯ್ಯೋ ಆ ಥರ ನನಗೆ ಒಂಥರ ಹೆಂಗಂತ ಅಂದರೆ, ನಮ್ಮದು ಕರ್ನಾಟಕ ಬಂಡೀಪುರ್ ಕಬಿನಿ ಒಂಥರ ನಂಗೆ ಅದು ಬ್ಯಾಕ್ಯಾರ್ಡ್ ಅದು. ಸೊ ಹೀಗಾಗಿ ಅಯ್ಯೋ ಇದು ಪಕ್ಕದಲ್ಲೇ ಇದೆಯಲ್ಲ ಆ ಥರ. ಸೊ ಆ ಥರ ನೋಡಿದ್ರೆ ನಮ್ಮ ಕಬಿನಿ ಇನ್ಫ್ಯಾಕ್ಟ್ ಒನ್ಸ್ ಅಪಾನ್ ಎ ಟೈಮ್ ವಾಸ್ ನಂಬರ್ 4 ಇನ್ ದ ವರ್ಲ್ಡ್. ಅದು 4 or 5 ಇನ್ ದ ವರ್ಲ್ಡ್ ಅರೌಂಡ್ 25-30 years ಬ್ಯಾಕ್. ಈವನ್ ಟುಡೇ ಆಲ್ಸೋ ಲೈಕ್ ಕಬಿನಿ ಆ ಥರ ಸೀನಿಕ್ ಇಸ್ ಒನ್ ಆಫ್ ದ ಬೆಸ್ಟ್. ಎಸ್ಪೆಷಲಿ ನಮ್ಮದು ಬಿ ಝೋನ್ ಇದೆ ಕಬಿನಿನಲ್ಲಿ. ಸೊ ವೇರ್ ದ ಬ್ಯಾಕ್ ವಾಟರ್ಸ್ ಎಲ್ಲ ಇದೆಯಲ್ಲ, ದ್ಯಾಟ್ ಈಸ್ ಒನ್ ಆಫ್ ದ ಬೆಸ್ಟ್ ಅದು. ಸೊ ಯಾವ ಟೈಮಲ್ಲಿ ಕಬಿನಿಗೆ ಹೋಗೋದು? ಸೊ ಜನರಲಿ ಎನಿ ಆಫ್ ದಿಸ್ ಪಾರ್ಕ್ಸ್, ನಮ್ಮ ಕಬಿನಿ ಒಳ್ಳೆ ಸೈಟಿಂಗ್ ಆಗಬೇಕು ಅಂದರೆ ಹಿಸ್ಟಾರಿಕಲಿ ನಾನು ನೋಡಿರೋ ಹಾಗೆ Jan-Feb is the best. Jan-Feb is the best sightings historically. These months have been the best, January. ಬಟ್ ಒಳ್ಳೆ ಸೈಟಿಂಗಿಗೆ ಜನರಲಿ ಎನಿ ಪಾರ್ಕ್ ಸಮ್ಮರ್ಸ್ ಆರ್ ದ ಬೆಸ್ಟ್. ಯಾಕೆ ಸಮ್ಮರ್ಸಲ್ಲಿ ಟೈಗರ್ಸ್ ಆಗಲಿ ಸೈಟಿಂಗ್ ಆಗಬೇಕು ಅಂತ ಅಂದರೆ ದೇ ಜನರಲಿ ಕಮ್ ಟುವರ್ಡ್ಸ್ ದ ವಾಟರ್ ಬಾಡೀಸ್. ಸೊ ಅದ್ರ ಹತ್ರ ಸಿಗುತ್ತೆ. ಸೊ ಹಿಂಗಾಗಿ ಇನ್ಫ್ಯಾಕ್ಟ್ ನಾನು ಹೇಳ್ದಂಗೆ ಲಾಸ್ಟ್ ವೀಕ್ ನಾನು ರಂತಂಬೋರಲ್ಲಿದ್ನಲ್ಲ, ಸೊ ಅಲ್ಲಿ ನನ್ನ ಫ್ರೆಂಡ್ಸ್ಗಳ ಜೊತೆಗೆ ಹೋಗಿದ್ದೆ. ಸೊ ಇನ್ 7 safaris we saw 14 different tigers. My God.
ಸೊ ಚೆನ್ನಾಗಿತ್ತು Someone who could not see for 10 years in 7 safaris. ಅಯ್ಯೋ ಅದಾದ್ಮೇಲೆ ನಾನು ಫುಲ್ ಲಕ್ಕೆ ಚೇಂಜ್ ಆಗ್ಬಿಟ್ಟೆ ನಾನು. ಆ್ಯಂಡ್ ನಾನು ಹೇಳ್ದಂಗೆ ನಾನು 30 ವರ್ಷದಿಂದ ನಾನು ಐ ಬೀನ್ ಡೂಯಿಂಗ್ ದಿಸ್ ಟೈಗರ್ ಸಫಾರೀಸ್ ಎಲ್ಲ ಕಮರ್ಷಿಯಲ್ ವರ್ಕ್ಶಾಪ್ಸ್ ಸಿನ್ಸ್ 2006-8 ಆನ್ವರ್ಡ್ಸ್ ವಾಟ್ ಎವರ್ ಅದು. ಟಿಲ್ ಟುಡೇ ಇಟ್ಸ್ ಬೀನ್ 100% ಹಿಟ್ ರೇಟ್ ಆಫ್ ಶೋಯಿಂಗ್ ಕ್ಯಾಟ್ಸ್ ಇನ್ ಮೈ ವರ್ಕ್ಶಾಪ್ಸ್. Really? ಒಂದು ವರ್ಕ್ಶಾಪು ಕ್ಯಾಟ್ ಸಿಕ್ಕೇ ಇಲ್ಲ ನಮಗೆ ಅಂತ ಆಗಿಲ್ಲ. 100% ಇಟ್ ಹಸ್ ಬೀನ್ ಎ ಹಿಟ್. ಬಿಕಾಸ್ ನಾನು ಮನೆ ಸೆಲೆಕ್ಟ್ ಪಾರ್ಕ್ ಅಲ್ಲ, ನಾನು ಇದೆಲ್ಲ ಚೆಕ್ ಮಾಡಿಬಿಟ್ಟೆ ಆ ಪರ್ಟಿಕ್ಯುಲರ್ ಪಾರ್ಕ್ ಸೆಲೆಕ್ಟ್ ಮಾಡೋದು. ಯಾವ ಪಾರ್ಕಲ್ಲಿ ಯಾವಾಗ ವರ್ಕ್ಶಾಪ್ ಮಾಡಬೇಕು, ಸೊ ದಟ್ ಪಾರ್ಟಿಸಿಪೆಂಟ್ಸ್ಗೆ ಮ್ಯಾಕ್ಸಿಮಮ್ ಆಪರ್ಚುನಿಟಿ ಸಿಗುತ್ತೆ ಟು ಶೂಟ್ ದ ಟೈಗರ್ಸ್. ಅಫ್ಕೋರ್ಸ್ ಇಂಡಿಯಾನಲ್ಲಾದರೆ ಇಟ್ಸ್ ಓನ್ಲಿ ಟೈಗರ್ಸ್, ಯಾಕಂದ್ರೆ ಗಿರ್ನ ನಾವು ವರ್ಕ್ಶಾಪ್ ಮಾಡೋದೇ ಇಲ್ಲ ನಾನು ಅಲ್ಲಿ. ಸೊ ಎವ್ರಿ ಅದರ್ ಪಾರ್ಕ್ ವೇರ್ ಐ ಹ್ಯಾವ್ ಗಾನ್ ಅಲ್ಲ, ಸೊ ಟೈಗರ್ ರಿಲೇಟೆಡ್ ಪಾರ್ಕ್ಸು I've always successfully shown tigers with good photography opportunities for my participants. So please take me to any one place. ನಾನು ಗ್ಯಾರಂಟಿ ಕೊಡ್ತೀನಿ. ನನಗೆ ಜಸ್ಟ್ ಗಿವ್ ಮಿ ಲೈಕ್ 6 ಸಫಾರೀಸ್ ಕೊಡಿ ನನ್ನ ಜೊತೆಗೆ, ಐ ವಿಲ್ ಶೋ ಯು ಟೈಗರ್, ಗ್ಯಾರಂಟಿಡ್. Please sir, I'm ready sir. You know what, and this sir? is an open guarantee for anybody who wants to join. ಸರ್ ಮಜಾ ಹೆಂಗೆ ಗೊತ್ತಾ, ಐ ಹ್ಯಾವ್ ನೆವರ್ ಸೀನ್ ಒಂಥರ ಪ್ರಾಪರ್ ಸಫಾರಿ ಟೈಗರ್ ಇಲ್ಲಿವರೆಗೂ ನೋಡಿಲ್ಲ ಸರ್. ಇನ್ ಎ ಕೇಜ್ ಐ ಹ್ಯಾವ್ ಸೀನ್, ದಟ್ಸ್ ನಾಟ್ ವಾಟ್ ಐ ಕಾಲ್ ಇಟ್ ಆಸ್ ಲೈಕ್. ಇಲ್ಲ, ಇನ್ ಫ್ಯಾಕ್ಟ್ ದಿಸ್ ರಿಮೈನ್ಸ್ ಮೀ ಲೈಕ್ ಫ್ಯೂ ವೀಕ್ಸ್ ಬ್ಯಾಕ್, ಫೆಬ್ರವರಿ ಆಗ, ಸೊ ಮಾರ್ಚ್ ಎಂಡ್ ನಂದು ಏಪ್ರಿಲ್ ಫಸ್ಟ್ ವೀಕ್ ನಂದು ಬಾಂಧವ್ಗಢ್ ವರ್ಕ್ಶಾಪ್ ಇತ್ತು. ಓಕೆ, ಸೊ ಬಾಂಧವ್ಗಢ್ ವರ್ಕ್ಶಾಪಲ್ಲಿ, ಸೊ ಜನರಲಿ ನಾನು ಐ ಗೋ ಫ್ಯೂ ಡೇಸ್ ಬಿಫೋರ್ ದ ವರ್ಕ್ಶಾಪ್, ಸೊ ಫಾರ್ ಮೈ ಓನ್ ಪರ್ಸ್ನಲ್ ಸಫಾರಿ. ಸೊ ಬಾಂಧವ್ಗಢ್ ವರ್ಕ್ಶಾಪ್ ಅವಾಗ ಸ್ಟಾರ್ಟ್ ಆಗಿತ್ತು, 5th ಸ್ಟಾರ್ಟ್ ಆಗ್ತಾಯಿತ್ತು ಕರೆಕ್ಟು. ಓಕೆ, ಸೊ ಆ ಪ್ರೀವಿಯಸ್ ವೀಕ್ ನನಗೆ ತೇಜಸ್ವಿ ಕಾಲ್ಡ್ ಮೀ, ತೇಜಸ್ವಿ ಸೂರ್ಯ. ಓಕೆ, ಸೊ ಐ ನೋ ನಿಮ್ ಫಾರ್ ಸಮ್ ಟೈಮ್. ನಾನು ವಿ ಮೆಟ್ ಇನ್ ದ ಫ್ಲೈಟ್ ಫಾರ್ ದ ಫಸ್ಟ್ ಟೈಮು. ಸೊ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಹಿಸ್ ವರ್ಕ್ ಎಲ್ಲ. ಆಗ ಪಕ್ಕದಲ್ಲೇ ಕೂತಿದ್ರು ಇಂಡಿಗೋ ಫ್ಲೈಟಲ್ಲಿ. ಆಗ ಇಂಟ್ರೊಡ್ಯೂಸ್ ಮಾಡ್ಕೊಂಡೆ ನಾನು, ಹಲೋ ಅಂತ. ಆಗ ಅವರು, ಸುಧೀರ್ ಶಿವರಾಮ್ ಅಲ್ಲ, ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅಲ್ವಾ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ ಅಂತ ಅಲ್ಲಿ ವಿ ಸ್ಟಾರ್ಟೆಡ್ ದ ಡಿಸ್ಕಷನ್ನು. ಸೊ ಸಿನ್ಸ್ ದಟ್ ಐ ಆಮ್ ನೋನ್ ಹಿಮ್ ಫಾರ್ ಅ ಕಪಲ್ ಆಫ್ ಇಯರ್ಸ್. ಸೊ ಇದು ಲೈಕ್, ಸೊ ದಟ್ ಪರ್ಟಿಕ್ಯುಲರ್ ವೆನ್ಸ್ಡೇ, ಸೊ ಹಿ ಹ್ಯಾಡ್ ಅ ಬಿಲ್ ಟು ಪ್ರೆಸೆಂಟ್ ಇನ್ ದ ಪಾರ್ಲಿಮೆಂಟ್ ಡೆಲ್ಲಿನಲ್ಲಿ. ಸೊ ಫೋನ್ ಮಾಡಿ ನಂಗೆ ಹೇಳಿದ್ರು, ಸುಧೀರ್ ನಂಗೆಲ್ಲ ಕಾಡಿಗೆ ಕರ್ಕೊಂಡು ಟೈಗರ್ ತೋರಿಸು ಅಂತ. ಸೊ ಆಯಿತು, ನೋ ಪ್ರಾಬ್ಲಮ್, ಯು ಕಮ್ ಓವರ್, ವಿಲ್ ಪ್ಲ್ಯಾನ್. ನಾನು ಎನಿವೆ ಬಾಂಧವ್ಗಢ್ಗೆ ಹೋಗ್ತಾ ಇದ್ದೀನಿ ನಾನು. ಸೊ ವಿ ಕ್ಯಾನ್ ಗೋ ಅ ಫ್ಯೂ ಡೇಸ್ ಅರ್ಲಿ ಟು ಬಾಂಧವ್ಗಢ್ ಆ್ಯಂಡ್ ಐ ಶುಡ್ ಬಿ ಏಬಲ್ ಟು ಶೋ ಯು ಸಮ್ ಟೈಗರ್ಸ್ ಅಂತ. ಸೊ ಹಿ ಸೆಡ್ ಫೈನ್. ಸೊ ಹಿ ಕೇಮ್ ವಿತ್ ಹಿಸ್ ಫ್ರೆಂಡ್, ಹಿಸ್ ವೈಫ್, ಹಿಸ್ ಕಸಿನ್ಸ್ ಎಲ್ಲ. ಪೋಸ್ಟ್ ಮ್ಯಾರೇಜ್ ಈಗ ಮೊನ್ನೆ, ಈಗ ಏಪ್ರಿಲ್ ಎಂಡ್. Sir, I hosted their wedding. Oh, ಹೌದಾ? I'm very close to his wife. She was on the couch, so I did a exclusive podcast with her. Yeah. I mean, I know her like singing days, so I hosted their Sangeet actually. Oh, fantastic. Okay. Small world. So then like, so they said ಆಯಿತು ಅಂತ. So ತೇಜಸ್ವಿ, then his wife, then his first set of cousins, and one of his cousins US ಇಂದ ಬಂದಿದ್ದ ಅವನು. So then we said, okay, let's go ಅಂತ ಕರ್ಕೊಂಡು ಹೋಗೆ. And we did like 1, 2, 3, 4 safaris we did. And we saw some 9 different tigers or water. And with him when we went, amazing tiger sightings we had. So and then of course Tejasvi also, he does some photography, wildlife photography ಎಲ್ಲ. Because of his busy schedule ಅಷ್ಟಿಲ್ಲ. ಸೊ ಅದಕ್ಕೆ ಆ ಪರ್ಟಿಕ್ಯುಲರ್ ಟ್ರಿಪ್ಪಲ್ಲಿ ನಂದು equipment ಇತ್ತು. So I just gave it to him saying like, enjoy, you shoot it. And he got some very good shots. ಹೌದಾ? Like I have all those images. So some really amazing images he has shot in that trip.